ಜೈ ಶ್ರೀರಾಮ್. 2026ನೇ ನೂತನ ಆಂಗ್ಲ ಸಂವತ್ಸರಾದಿ ಈ ತುಲಾರಾಶಿಯವರ ವಾರ್ಷಿಕ ಫಲಿತಾಂಶಗಳು. ಮುಖ್ಯವಾಗಿ 2026ನೇ ಇಸ್ವಿಯಲ್ಲಿ ತುಲಾರಾಶಿಯವರಿಗೆ ವರ್ಷದ ಪ್ರಾರಂಭ ಏನಿದೆ ಜನವರಿಯಿಂದ ಮಾರ್ಚ್ 11ನೇ ತಾರೀಕಿನ ತನಕ ಒಂದು ತರಹದ ಫಲಿತಾಂಶಗಳು. ಮಾರ್ಚ್ 11ನೇ ತಾರೀಕಿನಿಂದ ಜೂನ್ 2ನೇ ತಾರೀಕಿನ ತನಕ ಫಲಿತಾಂಶಗಳಲ್ಲಿ ಮತ್ತೆ ಬದಲಾವಣೆಗಳನ್ನ ನೋಡ್ತೀರಾ. ಜೂನ್ 2ನೇ ತಾರೀಕಿನಿಂದ ಮತ್ತೆ ಫಲಿತಾಂಶಗಳಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡ್ತಾ ಬರ್ತೀರಾ. ಮುಖ್ಯವಾಗಿ ವರ್ಷದ ಪ್ರಾರಂಭದಲ್ಲಿ ಏನಿದೆ, ಗುರು ನವಮ ಸ್ಥಾನದಲ್ಲಿ ವಕ್ರಿ ಆಗಿರ್ತಾರೆ ಮಾರ್ಚ್ 11ನೇ ತಾರೀಕಿನ ತನಕ. ಇಲ್ಲಿ ನೀವು ನಿಮ್ಮ ಒಂದು ಅಭಿವೃದ್ಧಿಗೋಸ್ಕರ ಮಾಡ್ತಕ್ಕಂತಹ ಕೆಲಸಗಳು, ಅದು ವ್ಯಾಪಾರ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಅಥವಾ ಯಾವುದೋ ಒಂದು ಪ್ರಾಪರ್ಟಿ ಆಗಿರಬಹುದು, ಅಥವಾ ಒಂದು ಕೋರ್ಟ್ಗೆ ಒಂದು ವಿಚಾರ ಆಗಿರ್ಬೋದು, ಮತ್ತೊಮ್ಮೆ ತಂದೆ ಕಡೆಯಿಂದ ಬರಬೇಕಾಗಿರೋ ಒಂದು ಪ್ರಾಪರ್ಟಿ ಆಗಿರ್ಬೋದು, ಅಣ್ಣ ತಮ್ಮಂದಿರ ಮಧ್ಯೆ ಇರ್ತಕ್ಕಂತಹ ವೈಮನಸ್ಸಾಗಿರ್ಬೋದು, ಇದೆಲ್ಲ ಏನೆಲ್ಲ ಆಗಿರ್ಬೋದು, ಇದರಲ್ಲಿ ಸ್ವಲ್ಪ ಸಾಕಷ್ಟು ಹಿನ್ನಡೆ ತೊಂದರೆಗಳನ್ನ ನೀವು ಅನುಭವಿಸ್ತಾ ಇರ್ತೀರಾ. ಆದ್ರೆ ಈ ಮಾರ್ಚ್ 11ನೇ ತಾರೀಕಿನಿಂದ ಜೂನ್ 2ನೇ ತಾರೀಕಿನ ತನಕ ಏನೆಲ್ಲ ನೀವು ಹಿಂದುಗಡೆ ಅನುಭವಿಸಿರ್ತೀರಲ್ವಾ, ಒಂದು ಪ್ರಾಪರ್ಟಿ ಆಗಿರ್ಬೋದು, ಉದ್ಯೋಗದ ವಿಚಾರದಲ್ಲಿ ಆಗಿರ್ಬೋದು, ವ್ಯಾಪಾರ ಒಂದು ಬೆಳವಣಿಗೆ ಆಗಿರ್ಬೋದು, ಒಂದು ಕೋರ್ಟ್ ವಿಚಾರ ಆಗಿರ್ಬೋದು, ಅಥವಾ ಒಂದು ಆಸ್ತಿ ವಿಚಾರ ಆಗಿರ್ಬೋದು, ಇದರಲ್ಲೆಲ್ಲನೂ ಕೂಡ ಅತಿಯಾಗಿರ್ತಕ್ಕಂತಹ ಉತ್ತಮವಾಗಿರ್ತಕ್ಕಂತಹ ಬದಲಾವಣೆಗಳನ್ನ ನೀವು ನೋಡ್ತಾ ಹೋಗ್ತೀರಾ. ತೀರ್ಥಕ್ಷೇತ್ರಗಳ ದರ್ಶನ, ಹೆಚ್ಚಾಗಿ ಪ್ರಯಾಣಗಳನ್ನ ಮಾಡ್ತೀರಾ, ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಹೆಸರು ತಗೊಳೋದಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಈ ತರ ಉತ್ತಮವಾಗಿರ್ತಕ್ಕಂತಹ ಫಲಿತಾಂಶಗಳನ್ನ ನೀವು ನೋಡ್ತಾ ಬರ್ತಾ ಇರ್ತೀರಾ. ಜೂನ್ 2ನೇ ತಾರೀಕು 10ನೇ ಮನೆಗೆ ಗುರುವಿನ ಪ್ರವೇಶ ಆಗುತ್ತೆ. 6ನೇ ಮನೆ ಅಧಿಪತಿ 10ನೇ ಮನೆಯಲ್ಲಿ ಎಕ್ಸಾಲ್ಟೆಡ್ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಉದ್ಯೋಗ ಬದಲಾವಣೆಗಳು, ಸಡನ್ ಆಗಿ ಉದ್ಯೋಗ ಬದಲಾವಣೆ ಆಗ್ತಕ್ಕಂಥದ್ದು, ಟ್ರಾನ್ಸ್ಫರ್ ಆಗ್ತಕ್ಕಂಥದ್ದು, ಮತ್ತೆ ಕೆಲಸದ ಒತ್ತಡನೂ ಕೂಡ ಜಾಸ್ತಿ ಇರುತ್ತೆ. ಒಂದು ಏನಪ್ಪಾ ಇಷ್ಟು ದಿನ ನನಗೆ ಕೆಲಸನೇ ಜಾಸ್ತಿ ಕೊಡ್ತಾ ಇರಲಿಲ್ಲ, ಸಡನ್ ಆಗಿ ಕೆಲಸ ಜಾಸ್ತಿ ಕೊಡ್ತಾ ಇದ್ದಾರೆ, ಈ ತರ ಸಿಚುಯೇಷನ್. ಮತ್ತೆ ಆಮೇಲೆ ಉದ್ಯೋಗ ಸಿಗದೇ ಇರ್ತಕ್ಕಂಥವ್ರಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ನನಗೆ ಸಿಗಲ್ಲ ಅಂತ ಅನ್ಕೊಂಡಿದ್ದೆ ಸಿಕ್ಬಿಡ್ತ ಕಣಯ್ಯ ಅಂತ ಒಂದು ಮಾತು ನೀವು ಹಾಡ್ತೀರಾ. ಈ ತರ ಉದ್ಯೋಗದಲ್ಲಿ ನಿಮಗೆ ಬದಲಾವಣೆಗಳನ್ನ ನೀವು ನೋಡೋದಕ್ಕೆ ಪ್ರಾರಂಭ ಮಾಡ್ಕೊಳ್ತೀರಾ. ಅಂದ್ರೆ ಉದ್ಯೋಗ ಸಿಗುತ್ತೆ, ಉದ್ಯೋಗದಲ್ಲಿ ಆಲ್ರೆಡಿ ಇರ್ತಕ್ಕಂಥವ್ರಿಗೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗುತ್ತೆ, ಬಟ್ ಉದ್ಯೋಗದಲ್ಲಿ ಒತ್ತಡ ಜಾಸ್ತಿ ಬೀಳುತ್ತೆ ನಿಮ್ಮ ಮೇಲೆ. ಅಂದ್ರೆ ಜಾಸ್ತಿ ನೀವು ಕೆಲಸ ಮಾಡಬೇಕು, ಈ ತರ ಸಿಚುಯೇಷನ್. ಕೆಲಸದ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡಬೇಕು. ಎಸ್, ಇದು ಮಾಡಬೇಕು ಬೇಗ, ನನ್ನ ಮೇಲೆ ನಂಬಿಕೆ ಇಟ್ಟು ಕೆಲಸ ಕೊಟ್ಟಿದ್ದಾರೆ, ಮಾಡಬೇಕು, ಈ ತರ ಸಿಚುಯೇಷನ್. ಆಮೇಲೆ ಇಲ್ಲಿ ಉದ್ಯೋಗ ಮಾಡತಕ್ಕಂತಹ ಕ್ಷೇತ್ರದಲ್ಲಿ ಯಾರೆಲ್ಲ ಇದ್ದೀರಾ, ಅಲ್ಲಿ ನಿಮ್ಮ ಮೇಲೆ ಅಪಪ್ರಚಾರಗಳನ್ನು ಮಾಡ್ತಾ ಇರ್ತಾರೆ ಒಳಗಿಂದೊಳಗೆ. ಅದನ್ನು ಕೂಡ ನೀವು ಗಮನಿಸಬಹುದು ನೀವು. ಮತ್ತೆ ಮನೆ ಕಡೆ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ. ಓನ್ಲಿ ಉದ್ಯೋಗ ನನಗೆ ಕೆಲಸ ಕೊಟ್ಟಿದ್ದಾರೆ, ಇದನ್ನು ಬೇಗ ಮುಗಿಸ್ಬೇಕು, ಈ ತರನೇ ಸಿಚುಯೇಷನ್ ಜಾಸ್ತಿ ಇರುತ್ತೆ. ಒಟ್ಟಾರೆ ತುಲಾರಾಶಿಯವರಿಗೆ ಉದ್ಯೋಗದಲ್ಲಿ ಸಕ್ಸಸ್ ಅನ್ನೋದು ಇರುತ್ತೆ ಈ ವರ್ಷದಲ್ಲಿ. ತುಂಬಾ ಅಭಿವೃದ್ಧಿದಾಯಕವಾಗಿರ್ತಕ್ಕಂತಹ ಸಿಚುಯೇಷನ್ ಜೂನ್ ಇಂದ ನೀವು ನೋಡ್ತಾ ಹೋಗ್ತೀರಾ. ಬಟ್ ಕೆಲಸ ಜಾಸ್ತಿ ಇರುತ್ತೆ, ಅದಕ್ಕೆ ನೀವು ಬೇಜಾರು ಮಾಡ್ಕೊಂಡ್ರೆ ತಪ್ಪಾಗುತ್ತೆ. ಬಟ್ ಅಕ್ಟೋಬರ್ ಇಂದ ಮತ್ತೆ ನಿಮಗೆ ಗುರುಬಲ ಸ್ಟಾರ್ಟ್ ಆಗುತ್ತೆ, ಲಾಭಸ್ಥಾನಕ್ಕೆ ಗುರುವಿನ ಪ್ರವೇಶ, ಅಲ್ಲಿ ಮತ್ತೆ ನಿಮಗೆ ಇನ್ಕ್ರಿಮೆಂಟ್